polar form of complex number. The given complex number is z is equal to x plus iy. Then we can write the r value. The r is equal to root of x square plus y square. So here x is the real part, y is imaginary part. So this is r is equal to root of x square plus y square. So then tan pi is equal to modulus of y value divided by x. Here imaginary part value divided by real part value. So then solve for pi is equal to question mark. ಇಲ್ಲಿ pi value ನ ಸಾಲ್ವ್ ಮಾಡ್ತೀವಿ. ಸೊ pi value ನ ಹೇಗೆ ಸಾಲ್ವ್ ಮಾಡ್ತೀವಿ ಅಂತಂದರೆ, ಸೊ ಆ್ಯಂಗಲ್, ಸೊ 0 ಡಿಗ್ರಿ ಅಂದರೆ 0 ವ್ಯಾಲ್ಯೂ ಮತ್ತು 0 ವ್ಯಾಲ್ಯೂ ಇತ್ತಂದರೆ, ಟ್ಯಾನ್ 0 ವ್ಯಾಲ್ಯೂ ಇತ್ತು ಅಂದರೆ ಅದ್ರದ್ದು ಟ್ಯಾನ್ 0 ಡಿಗ್ರಿ ವ್ಯಾಲ್ಯೂ ಅಂತ ಅನ್ನಂಗದು. ಅದು 1/√3 ಬಂದಿತ್ತು ಅಂದರೆ ಟ್ಯಾನ್ π/6 ಅಂತ ಅನ್ನಂಗೆ. 1 ವ್ಯಾಲ್ಯೂ ಇತ್ತು ಅಂದರೆ ಟ್ಯಾನ್ π/4 ಅಂತ ಅನ್ನಂಗೆ. √3 ಅಂತ ಆನ್ಸರ್ ಬಂದಿತ್ತು ಅಂತಂದರೆ ಟ್ಯಾನ್ π/3 ಅಂತ ಅನ್ನಂಗೆ. ಸೊ ಇನ್ಫಿನಿಟಿ ಆನ್ಸರ್ ಇತ್ತು ಅಂತಂದರೆ ಟ್ಯಾನ್ π/2 ಅದರ ಆನ್ಸರು. ಸೊ ಇಲ್ಲಿ ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರು ಏನಿರುತ್ತೆ ಅಂತಂದರೆ ಡಿಫರೆಂಟ್ ಕ್ವಾಡ್ರೆಂಟಲ್ಲಿ ಬರುತ್ತೆ. ಸೊ ಗಿವನ್ complex number lies in, if the complex number lies in first quadrant, so that is in the form of z is equal to x plus iy. Here in first quadrant amplitude or argument value is theta is equal to pi. ಸೊ ಅಂದರೆ ಥೀಟಾ ವ್ಯಾಲ್ಯೂ ಏನಾಗಿರುತ್ತೆ, ಪೈ ಇರುತ್ತೆ. ಸೊ ಅದೇ ಕಾಂಪ್ಲೆಕ್ಸ್ ನಂಬರ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇತ್ತು ಅಂತಂದರೆ ಅಲ್ಲಿ ಯಾವ ಫಾರ್ಮೇಟಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇರುತ್ತೆ ಅಂದರೆ z is equal to minus x plus iy. Here amplitude or argument value that is equal to pi minus pi. In third quadrant the complex number is in the form of z is equal to minus x minus iy. Here the theta value, that is amplitude or argument, that is equal to minus of pi minus pi. In fourth quadrant the complex number is in the form of x minus iy. Here the amplitude or argument value is theta is equal to minus pi. So now this is the polar form of the complex number. Z is equal to x plus iy is equal to r value. So ಇಲ್ಲಿ r ವ್ಯಾಲ್ಯೂನ ಸಾಲ್ವ್ ಮಾಡಿರ್ತೀವಲ್ಲ, ಈ r ವ್ಯಾಲ್ಯೂನ ಇಲ್ಲಿ ಬರಿತೀವಿ ಇಂಟು ಕಾಸ್ ಆಫ್ ಥೀಟಾ. ಇಲ್ಲಿ ಅಂಪ್ಲಿಟ್ಯೂಡ್ ಮತ್ತು ಆರ್ಗ್ಯುಮೆಂಟ್ನ ಸಾಲ್ವ್ ಮಾಡಿರ್ತೀವಲ್ಲ ಅದು ಬರಿತೀವಿ. ಅಂಪ್ಲಿಟ್ಯೂಡ್ ಆರ್ ಆರ್ಗ್ಯುಮೆಂಟ್ ಕಾಸ್ ಥೀಟಾ ಪ್ಲಸ್ ಐ ಇಂಟು ಸೈನ್ ಆಫ್ ಥೀಟಾ. ಸೊ ಥೀಟಾ ಈಸ್ ಅಂಪ್ಲಿಟ್ಯೂಡ್ ಆರ್ ಆರ್ಗ್ಯುಮೆಂಟ್. ಸೊ ಇದು ಅಂದರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಥಿಯರಿ ಆಯಿತು. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಇದ್ರ ಮೇಲೆ ನಾವು ಎಕ್ಸಾಂಪಲ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರ್ನ ನಾವು ಪೋಲಾರ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು. ಸೊ ಎಕ್ಸಾಂಪಲ್ ನಂಬರ್ 1, ಕನ್ವರ್ಟ್ ದ ಕಾಂಪ್ಲೆಕ್ಸ್ ನಂಬರ್ 1 ಪ್ಲಸ್ ಐ ಇಂಟು √3 ಇಂಟು ಪೋಲಾರ್ ಫಾರ್ಮ್. ಇದನ್ನು ನಾವು ಪೋಲಾರ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ? ಸೊ ಈ ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರ್ನ z ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಐ ವೈ ಅಂತ ಬರ್ಕೋತೀನಿ. ಸೊ ದ್ಯಾಟ್ ಈಸ್ ಈಕ್ವಲ್ ಟು 1 ಪ್ಲಸ್ ಐ ಇಂಟು √3 ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರ್ನ ಬರ್ಕೊಂಡೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಅಂದರೆ ರಿಯಲ್ ಪಾರ್ಟ್ ವ್ಯಾಲ್ಯೂ 1 ಆಗುತ್ತೆ, ಇಮ್ಯಾಜಿನರಿ ಪಾರ್ಟ್ y ವ್ಯಾಲ್ಯೂ √3 ಆಗುತ್ತೆ. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫಾರ್ಮುಲಾ ಯೂಸ್ ಮಾಡ್ತೀವಿ. ಫಾರ್ಮುಲಾ, ಸೊ z is equal to x plus iy. ಸೊ r ವ್ಯಾಲ್ಯೂನ ಸಾಲ್ವ್ ಮಾಡಬೇಕು. r ವ್ಯಾಲ್ಯೂ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೊ r ವ್ಯಾಲ್ಯೂನ ಸಾಲ್ವ್ ಮಾಡೋಣ. ಸೊ r ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ವ್ಯಾಲ್ಯೂ 1 ಇದೆ, 1 ಸ್ಕ್ವೇರ್ ಪ್ಲಸ್ y ವ್ಯಾಲ್ಯೂ ಎಷ್ಟಿದೆ, √3 ಇದೆ, √3 ಸ್ಕ್ವೇರ್. ಸೊ ರೂಟ್ ವ್ಯಾಲ್ಯೂ, ಸೊ ದಿಸ್ ಈಸ್ ಈಕ್ವಲ್ ಟು, ಸೊ ರೂಟ್ ಆಫ್ 1 ಸ್ಕ್ವೇರ್ ವ್ಯಾಲ್ಯೂ 1 ಪ್ಲಸ್ √3 ಸ್ಕ್ವೇರ್. ಇಲ್ಲಿ ಸ್ಕ್ವೇರು ರೂಟು ಕ್ಯಾನ್ಸಲ್ ಆಗುತ್ತೆ, ಜಸ್ಟ್ 3 ಅಷ್ಟೇ ಬರುತ್ತೆ. ಸೊ ರೂಟ್ ಆಫ್ 1 ಪ್ಲಸ್ 3 ಅಂದರೆ √4 ಅಂತ ಆಯಿತು. √4 ವ್ಯಾಲ್ಯೂನ 2 ಅಂತ ಬರ್ಕೋತೀನಿ. ಈಗ ನಾವು ಆರ್ ವ್ಯಾಲ್ಯೂನ ಸಾಲ್ವ್ ಮಾಡಿದ್ವಿ. ಈ ಆರ್ ವ್ಯಾಲ್ಯೂ ಸಾಲ್ವ್ ಆಯಿತು. ನೆಕ್ಸ್ಟ್ ಟ್ಯಾನ್ ಪೈ ಮಾಡ್ಯುಲಸ್ ಆಫ್ y ಬೈ ಎಕ್ಸ್ ಅಂತ ಬರಿತೀವಿ. ಸೊ ಟ್ಯಾನ್ ಪೈ is equal to modulus of y by x.
y ವ್ಯಾಲ್ಯೂ ಎಷ್ಟಿದೆ ರೂಟ್ 3 ಡಿವೈಡೆಡ್ ಬೈ ಎಕ್ಸ್ ವ್ಯಾಲ್ಯೂ 1 ಇದೆ 1. ಸೊ ಇಲ್ಲಿ ಮಾಡ್ಯುಲಸ್ ಯಾಕೆ ಬರ್ದಿರ್ತೀವಿ ಅಂತಂದರೆ ಅದು ನೆಗೆಟಿವ್ ಆನ್ಸರ್ ಬಂದಿದ್ರು ನಾವು ಅದನ್ನು ಪಾಸಿಟಿವ್ ಅಂತ ಬರ್ಕೋಬೇಕು. ಸೊ tan pi ಈಸ್ ಈಕ್ವಲ್ ಟು ಸೊ ಹಿಯರ್ ರೂಟ್ 3 ಡಿವೈಡೆಡ್ ಬೈ 1 ಅಂತ ಆಯ್ತದು. ಸೊ ಈಗ ಟಾನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಂತ ಟೇಬಲ್ಗೆ ಬರೋಣ. ಟೇಬಲ್ ವ್ಯಾಲ್ಯೂ ಸೊ ಅಂದರೆ ರೂಟ್ 3/1 ಅದು ಬಂದಿರೋದು. ರೂಟ್ 3/1 ಅಂದರೆ ಇದು. ಹಾಗಾದರೆ ಆ್ಯಂಗಲ್ ಟ್ಯಾನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಎಷ್ಟಾಗುತ್ತೆ? ಟ್ಯಾನ್ ಆಫ್ π/3 ಅಂದರೆ ರೂಟ್ 3. ಸೊ ಹಾಗಾದರೆ ರೂಟ್ 3/1 ಅಂದರೆ ರೂಟ್ 3. ಸೊ ಟ್ಯಾನ್ pi ಈಸ್ ಈಕ್ವಲ್ ಟು ಟ್ಯಾನ್ π/3 ಅಂತ ನಂಗಾಯ್ತು. ಸೊ ಹಾಗಾದರೆ ಇಲ್ಲಿ ಈ ಪೈ ವ್ಯಾಲ್ಯೂ ಎಷ್ಟಾಗುತ್ತೆ? π/3 ಆಗುತ್ತೆ. ಸೊ ದೇರ್ಫೋರ್ ಸೊ ಆ್ಯಂಗಲ್ ಈಸ್ ಈಕ್ವಲ್ ಟು π/3. ಈಗ ನಾವು ಆ್ಯಂಗಲ್ನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಏನು ಸಾಲ್ವ್ ಮಾಡಬೇಕು? ಆ ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರು ಯಾವ ಕ್ವಾಡ್ರಂಟಲ್ಲಿ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್, ವೈ ವ್ಯಾಲ್ಯೂ ಪಾಸಿಟಿವ್ ಅಂದರೆ ಇಲ್ಲಿನೂ ಏನಿದೆ ಅದು ಎಕ್ಸ್ ವ್ಯಾಲ್ಯೂನು ಪಾಸಿಟಿವ್ ಇದೆ, ವೈ ವ್ಯಾಲ್ಯೂನು ಪಾಸಿಟಿವ್ ಇದೆ ಅಂದರೆ ಫಸ್ಟ್ ಕ್ವಾಡ್ರಂಟ್ ಆಯಿತು. ಸೊ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ lies in ಫಸ್ಟ್ ಕ್ವಾಡ್ರಂಟಲ್ಲಿ ಇರುತ್ತೆ. ಓಕೆ. ಸೊ ಹಾಗಾದರೆ ಫಸ್ಟ್ ಕ್ವಾಡ್ರಂಟಲ್ಲಿ ಇರುತ್ತೆ ಅಂತಂದರೆ ಅಲ್ಲಿ ಅಂಪ್ಲಿಟ್ಯೂಡ್ ಆರ್ ಆರ್ಗ್ಯುಮೆಂಟ್ ವ್ಯಾಲ್ಯೂ. ಸೊ ಥೀಟಾ ಈಸ್ ಈಕ್ವಲ್ ಟು ಏನಾಗಿರುತ್ತೆ? ಪೈ ಆಗಿರುತ್ತೆ. ಸೊ ಅಂಪ್ಲಿಟ್ಯೂಡ್ ಆರ್ ಆರ್ಗ್ಯುಮೆಂಟ್, ಸೊ ದ್ಯಾಟ್ ಈಸ್ ಥೀಟಾ ಈಸ್ ಈಕ್ವಲ್ ಟು ಪೈ ಅಂತ ಆಗಿರುತ್ತೆ. ಹಿಯರ್ ಥೀಟಾ ಈಸ್ ಈಕ್ವಲ್ ಟು ಪೈ ವ್ಯಾಲ್ಯೂ ಎಷ್ಟು ಬಂದಿದೆ? π/3. ಅದನ್ನು ಬರಿತೀನಿ, π ಡಿವೈಡೆಡ್ ಬೈ 3. ಸೊ ಈಗ ಪೋಲಾರ್ ಫಾರ್ಮ್ ಬರೆಯೋಣ. ಪೋಲಾರ್ ಫಾರ್ಮ್ z ಈಸ್ ಈಕ್ವಲ್ ಟು ಏನಿದೆ ಕಾಂಪ್ಲೆಕ್ಸ್ ನಂಬರು 1 + i ಇಂಟು ರೂಟ್ 3 ಈಸ್ ಈಕ್ವಲ್ ಟು ಫಾರ್ಮುಲಾ ನೋಡ್ರೆ ಏನಿದೆ? r ಇಂಟು ಕಾಸ್ ಆಫ್ ಥೀಟಾ ಪ್ಲಸ್ i ಇಂಟು ಸೈನ್ ಆಫ್ ಥೀಟಾ ಇದೆ. ಸೊ ಇಲ್ಲೇನು ಬರಿತೀವಿ? r ವ್ಯಾಲ್ಯೂ ಎಷ್ಟು ಬಂದಿದೆ ಸಾಲ್ವ್ ಮಾಡಿರೋದು? 2 ಬಂದಿದೆ. ಆ 2 ವ್ಯಾಲ್ಯೂನ ಬರ್ತೀವಿ. 2 ಇಂಟು ಕಾಸ್ ಆಫ್ ಥೀಟಾ ವ್ಯಾಲ್ಯೂ π/3 ಬಂದಿದೆ. ಕಾಸ್ π/3 ಪ್ಲಸ್ i ಸೈನ್ π/3. ಸೊ ದಿಸ್ ಈಸ್ ದ polar form of the given complex number. Example number 2, convert the complex number -√3 plus I into polar form. So ಇದನ್ನು ಏನು ಬರಿತೀವಿ? z is equal to ಅಂತ ಬರ್ಕೋತೀವಿ. z is equal to x plus iy is equal to -√3 plus I ಅಂತ ಬರ್ಕೋತೀವಿ. ಸೊ ಇಲ್ಲಿ ನೋಡ್ರಿ, ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ -√3 ಆಗುತ್ತೆ. y ವ್ಯಾಲ್ಯೂ ಇಲ್ಲಿ ಏನಿರಲಿಲ್ಲ ಅಂದರೂ 1 ಇರುತ್ತೆ. y ವ್ಯಾಲ್ಯೂ 1 ಆಯಿತು. ಎಕ್ಸ್ ವ್ಯಾಲ್ಯೂ -√3, y ವ್ಯಾಲ್ಯೂ 1 ಆಯಿತು. ಸೊ ನಾವು ಸಾಲ್ವ್ ಫಾರ್ r ವ್ಯಾಲ್ಯೂ. r is equal to root of x square plus y square. So r is equal to root of x square minus √3 square plus y square, y value as 1 square. So this is equal to root of -√3 square. So negative na square ತಗೊಂಡ್ರೆ ಪಾಸಿಟಿವ್ ಆಗುತ್ತೆ, √3 ನ ಸ್ಕ್ವೇರ್ ತಗೊಂಡ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, 3 ಆಯಿತು, ಪ್ಲಸ್ 1 ಸ್ಕ್ವೇರ್ ವ್ಯಾಲ್ಯೂ 1. ಸೊ ದಿಸ್ ಈಸ್ √4. ಸೊ √4 ವ್ಯಾಲ್ಯೂ ಆ್ಯಸ್ 2. ಸೊ ಇಲ್ಲಿ r ವ್ಯಾಲ್ಯೂನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಟಾನ್ ಆಫ್ ಪೈ ವ್ಯಾಲ್ಯೂನ ಸಾಲ್ವ್ ಮಾಡಿಕೊಂಡು ಪೈ ಎಷ್ಟಾಗುತ್ತೆ ಅನ್ನೋದನ್ನು ನಾವು ಸಾಲ್ವ್ ಮಾಡಬೇಕು. ಸೊ ಟ್ಯಾನ್ ಪೈ
tan pi ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ y ಬೈ ಎಕ್ಸ್ ಇದೆ. y ವ್ಯಾಲ್ಯೂ ಎಷ್ಟಿದೆ 1 ಡಿವೈಡೆಡ್ ಬೈ ಎಕ್ಸ್ ವ್ಯಾಲ್ಯೂ -√3 ಇದೆ, -√3. ಸೊ ಇಲ್ಲಿ ನಾವು ಮಾಡ್ಯುಲಸ್ ಯಾಕೆ ಬರೆದಿರ್ತೀವಲ್ಲ ಅಂದರೆ ಅಲ್ಲಿ ನೆಗೆಟಿವ್ ವ್ಯಾಲ್ಯೂ ಬಂದರೂ ಅದನ್ನು ನಾವು ಪಾಸಿಟಿವ್ ಬರ್ಕೋಬೇಕು. ಸೊ tan pi ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ √3. ಹಾಗಾದರೆ 1/√3 tan pi ಬೈ 6 ವ್ಯಾಲ್ಯೂ ಅದು. ಸೊ ಹಾಗಾದರೆ ಅದನ್ನು ಬರೆಯೋಣ. tan pi ಈಕ್ವಲ್ ಟು tan pi ಡಿವೈಡೆಡ್ ಬೈ 6. ಸೊ ಹಾಗಾದರೆ ಇಲ್ಲಿ ಕಂಪೇರ್ ಮಾಡಿದ್ರೆ tan ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಗೆ tan ಇದೆ, ಸೊ pi ವ್ಯಾಲ್ಯೂ ದೇರ್ಫೋರ್ ಸೊ ದಿಸ್ ವ್ಯಾಲ್ಯೂ pi ಈಸ್ ಈಕ್ವಲ್ ಟು pi ಬೈ 6 ಆಯಿತು. ಸೊ ಈ ಸ್ಟೆಪ್ ಆದಮೇಲೆ ನಾವು ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರು ಯಾವ ಕ್ವಾಡ್ರಂಟಲ್ಲಿ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೋಡಿರಿ, ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಇದೆ, y ವ್ಯಾಲ್ಯೂ ಪಾಸಿಟಿವ್ ಇದೆ. ಇದರಲ್ಲಿ ಎಕ್ಸ್ ವ್ಯಾಲ್ಯೂ ನೆಗೆಟಿವು, y ವ್ಯಾಲ್ಯೂ ಪಾಸಿಟಿವ್ ಇರೋದು ಯಾವ ಕ್ವಾಡ್ರಂಟ್ ಬರುತ್ತೆ? ಸೆಕೆಂಡ್ ಕ್ವಾಡ್ರಂಟ್ ಬರುತ್ತೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಥೀಟಾ ಈಸ್ ಈಕ್ವಲ್ ಟು pi ಮೈನಸ್ pi ಅಂತ ಇದೆ. ಇದನ್ನು ಎಂಟ್ರಿ ಮಾಡ್ತೀನಿ ಅಲ್ಲಿ. ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ lies in second quadrant. In second quadrant, the amplitude or argument theta is equal to ಏನು ಬಂದಿರುತ್ತೆ? pi ಮೈನಸ್ pi ಅಂತ ಇರುತ್ತೆ. ಸೊ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಥೀಟಾ ಈಸ್ ಈಕ್ವಲ್ ಟು pi ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಮೈನಸ್ pi ವ್ಯಾಲ್ಯೂ ಇಲ್ಲಿ ಎಷ್ಟಿದೆ? pi ಡಿವೈಡೆಡ್ ಬೈ 6 ಬಂದಿದೆ, ಅದನ್ನು ಎಂಟ್ರಿ ಮಾಡೋಣ. ಈ ವ್ಯಾಲ್ಯೂನ pi ಡಿವೈಡೆಡ್ ಬೈ 6. ಸೊ ಇಲ್ಲಿ ಡಿವೈಡೆಡ್ ಬೈ 1 ಇರುತ್ತೆ. 6 ಮತ್ತು 1ದ್ದು ಎಲ್ ಸಿ ಎಮ್ಮು 6 ಆಗುತ್ತೆ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 6 pi ಮೈನಸ್ 1 pi. 6 ಮೈನಸ್ 1 ಅಂದರೆ 5 pi ಆಯಿತು. ಸೊ ಹಾಗಾದರೆ ಥೀಟಾ ವ್ಯಾಲ್ಯೂ 5 pi ಬೈ 6 ಅಂತ ಆಯಿತು. ಸೊ ಹಾಗಾದರೆ ಕಾಂಪ್ಲೆಕ್ಸ್ ನಂಬರ್ ಪೋಲಾರ್ ಫಾರ್ಮ್ನ ಬರಿಬೇಕು ನಾವೀಗ. ಪೋಲಾರ್ ಫಾರ್ಮ್ z ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಕಾಂಪ್ಲೆಕ್ಸ್ ನಂಬರು? -√3 ಪ್ಲಸ್ i ಅಂತ ಕೊಟ್ಟರು. ಸೊ ದಟ್ ಈಸ್ ಈಕ್ವಲ್ ಟು ಏನಿದೆ? r ಇಂಟು ದ ಬ್ರ್ಯಾಕೆಟ್ cos ಥೀಟಾ ಪ್ಲಸ್ i sin ಥೀಟಾ. ಸೊ r ವ್ಯಾಲ್ಯೂ ಎಷ್ಟು ಸಾಲ್ವ್ ಮಾಡಿದ್ವಿ? ಅದು 2 ಅಂತ ಬಂದಿತ್ತು ಆನ್ಸರ್. 2 ಬಂದಿತ್ತು. 2ನ ಎಂಟ್ರಿ ಮಾಡ್ತೀವಿ. 2 ಇಂಟು cos ಆಫ್ ಥೀಟಾ ವ್ಯಾಲ್ಯೂ ಹಿಯರ್ 5 pi ಬೈ 6. 5 pi ಡಿವೈಡೆಡ್ ಬೈ 6 ಪ್ಲಸ್ i ಇಂಟು sin 5 pi by 6. So this is the polar form of the given complex number. Example number 3. Convert the complex number -1 minus I into √3 into polar form. So ಇಲ್ಲಿ ಏನು ಬರಿತೀವಿ? z is equal to x plus I y. So that is equal to -1 minus I into √3. ಇಲ್ಲಿ ಕಂಪ್ಯಾರಿಸನ್ ಹೋಗ್ತೀವಿ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ -1 ಆಗುತ್ತೆ, y ವ್ಯಾಲ್ಯೂ -√3 ಆಗುತ್ತೆ. ಸೊ ಹಿಯರ್ ಆಲ್ಸೋ r ವ್ಯಾಲ್ಯೂ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್. ಎಕ್ಸ್ ವ್ಯಾಲ್ಯೂ -1 ಇದೆ, -1 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. y ವ್ಯಾಲ್ಯೂ -√3 ಇದೆ, -√3 ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್ -1 ಸ್ಕ್ವೇರ್ ವ್ಯಾಲ್ಯೂ +1 ಪ್ಲಸ್ -√3 ಸ್ಕ್ವೇರ್ ವ್ಯಾಲ್ಯೂ 3. ಸೊ ದಟ್ ಈಸ್ ಈಕ್ವಲ್ ಟು √4. √4 ವ್ಯಾಲ್ಯೂ ಕ್ಯಾನ್ ಬಿ ರಿಟನ್ ಆಸ್ 2. ಸೊ r ವ್ಯಾಲ್ಯೂನ ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ tan pi ವ್ಯಾಲ್ಯೂ ಸಾಲ್ವ್ ಮಾಡ್ತೀವಿ. tan
pi is equal to modulus of y by x, y divided by x. Y value minus root 3 divided by x value minus 1. Here, so tan pi is equal to root 3 divided by 1 ಆಯಿತು. ಸೊ ಇದನ್ನು ನಾವು ಏನು ಬರಿಬೋದು ಅಂತಂದರೆ tan pi is equal to ಟೇಬಲ್ ಯೂಸ್ ಮಾಡಿದೆ, ರೂಟ್ 3 ಆನ್ಸರ್ ಬಂದಿದೆ. ರೂಟ್ 3 ಅಂತಂದರೆ tan pi by 3 ಆಯಿತು. ಸೊ ಅದನ್ನು tan pi by 3. ಸೊ ಆ್ಯಂಗಲ್ನ ಕಂಪೇರ್ ಮಾಡಿದ್ವಿ ಅಂತಂದರೆ ಸೊ ಆ್ಯಂಗಲ್ ವ್ಯಾಲ್ಯೂ pi by 3 ಆಗುತ್ತೆ. ದೇರ್ಫೋರ್ ಸೊ ದಿಸ್ pi ವ್ಯಾಲ್ಯೂ is equal to pi divided by 3. So then identify the complex number which is lies in which quadrant. So here x value as negative, y value also negative. So x value negative, y value negative. ಎರಡು ನೆಗೆಟಿವ್ ಇರೋ ಕ್ವಾಡ್ರಂಟ್ ಯಾವುದು? ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಥೀಟಾ ಈಸ್ ಈಕ್ವಲ್ ಟು ಮೈನಸ್ ಆಫ್ ಪೈ ಮೈನಸ್ ಪೈ ಅಂತ ತೊಗೊಂಡಿರ್ತೀವಿ. ಸೊ ಇಲ್ಲೂ ಹಾಗೆ ಈಗ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ lies in third quadrant. In third quadrant, the amplitude value or argument value theta is equal to ಏನಿತ್ತು ಅಂದರೆ ಫಾರ್ಮುಲಾ ಮೈನಸ್ ಆಫ್ ಪೈ ಮೈನಸ್ ಪೈ ಅಂತ ಇತ್ತು. ಸೊ ಹಿಯರ್ ಥೀಟಾ ಈಸ್ ಈಕ್ವಲ್ ಟು ಮೈನಸ್ ಪೈ ವ್ಯಾಲ್ಯೂ ಎಷ್ಟಿದೆ? ಪೈ ಬೈ 3. ಸೊ ಇಲ್ಲಿ ಪೈ ಬೈ 3 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಹಿಯರ್ ಥೀಟಾ ಈಸ್ ಈಕ್ವಲ್ ಟು ಇದನ್ನು ಸಾಲ್ವ್ ಮಾಡಿದರೆ ಸೊ ಹಿಯರ್ LCM 3 ಆಗುತ್ತೆ. ಸೊ 3 ಪೈ ಮೈನಸ್ ಪೈ ಅಂದರೆ 2 ಪೈ ಬೈ 3 ಆಯಿತು. ಸೊ ಹಿಯರ್ ಮೈನಸ್ 2 ಪೈ ಬೈ 3. ಸೊ ಹಾಗಾದರೆ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಮೈನಸ್ 2 ಪೈ ಬೈ 3 ಅಂತ ಬಂತು. ಸೊ ನಾವು ರೈಟಿಂಗ್ ದ ಪೋಲಾರ್ ಫಾರ್ಮ್ z is equal to ಅವ್ರೇನು ಕೊಟ್ಟಿದ್ರು ಕಾಂಪ್ಲೆಕ್ಸ್ ನಂಬರ್ ಬರೋಣ -1 ಮೈನಸ್ I ಇಂಟು ರೂಟ್ 3 ಈಸ್ ಈಕ್ವಲ್ ಟು ಆರ್ ವ್ಯಾಲ್ಯೂ ಬರೀಬೇಕು. ಆರ್ ವ್ಯಾಲ್ಯೂ ಸಾಲ್ವ್ ಮಾಡಿದ್ವಿ, ಎಷ್ಟು ಬಂದಿತ್ತು? 2 ಬರಿತೀವಿ. 2 ಇಂಟು ದ ಬ್ರಾಕೆಟ್ ಕಾಸ್ ಆಫ್ ಥೀಟಾ ವ್ಯಾಲ್ಯೂ ಮೈನಸ್ 2 ಪೈ ಬೈ 3 ಪ್ಲಸ್ I ಇಂಟು ಸೈನ್ 2 ಪೈ ಬೈ 3 ಮೈನಸ್ 2 ಪೈ ಡಿವೈಡೆಡ್ ಬೈ 3. ಸೊ ಇದನ್ನು ಸಾಲ್ವ್ ಮಾಡ್ತಾ ಹೋದ್ವಿ ಅಂದರೆ ನಮಗೆ ಬೇಸಿಕ್ ಫಾರ್ಮುಲಾ ಸೈನ್ ಆಫ್ ಮೈನಸ್ ಥೀಟಾ ಇತ್ತು ಅಂದರೆ ಅದನ್ನು ಮೈನಸ್ ಸೈನ್ ಥೀಟಾ ಅಂತ ಬರಿತೀವಿ. ಕಾಸ್ ಆಫ್ ಮೈನಸ್ ಥೀಟಾ ಇತ್ತು ಅಂದರೆ ಅದನ್ನು ನೆಗೆಟಿವ್ ವ್ಯಾಲ್ಯೂಮ್ನ ಬರೆಯಲ್ಲ, ಡೈರೆಕ್ಟಾಗಿ ಕಾಸ್ ಥೀಟಾ ಅಂತ ಬರಿತೀವಿ. ಸೈನ್ ಆಫ್ ನೆಗೆಟಿವ್ ವ್ಯಾಲ್ಯೂ ಇತ್ತಂದರೆ ಅದನ್ನು ನೆಗೆಟಿವ್ ಕಾಮನ್ ಹೊರಗಡೆ ಬರಿತೀವಿ. ಕಾಸ್ ಆಫ್ ನೆಗೆಟಿವ್ ಇದ್ದರೆ ನೆಗೆಟಿವ್ನ ಬಿಟ್ಬಿಡ್ತೀವಿ. ಸೊ ಹಾಗಾದರೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? ಇದು 2 ಇಂಟು ಕಾಸ್ ಆಫ್ ನೆಗೆಟಿವ್ ಥೀಟಾ ಇದೆ, ಈ ನೆಗೆಟಿವ್ ಬಿಟ್ಬಿಡೋಣ. ಕಾಸ್ 2 ಪೈ ಬೈ 3 ಇಲ್ಲಿ ನೋಡಿರಿ, ಸೈನ್ ಆಫ್ ನೆಗೆಟಿವ್ ವ್ಯಾಲ್ಯೂ ಇದೆ, ಈ ನೆಗೆಟಿವ್ ನಾನು ಕಾಮನ್ ಹೊರಗಡೆ ಬರೆದೆ ಅಂದರೆ ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಮೈನಸ್ I ಸೈನ್ 2 ಪೈ ಡಿವೈಡೆಡ್ ಬೈ 3. So now this is the polar form of the complex number. Example number 4. Convert the complex number 1 minus I into polar form. Here z is equal to x plus I y is equal to ಆ ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರ್ ಬರೀತೀನಿ 1 minus I. ಸೊ ಕಂಪ್ಯಾರಿಸನ್ ತೊಗೊಳ್ಳೋಣ. ಎಕ್ಸ್ ವ್ಯಾಲ್ಯೂ 1 ಆಗುತ್ತೆ, y ವ್ಯಾಲ್ಯೂ ಇಲ್ಲಿ ನಾವು I ಇಂಟು 1 ಅಂತ ಬರ್ಕೊಳ್ಳೋದಾದರೆ y ವ್ಯಾಲ್ಯೂ ಮೈನಸ್ 1 ಆಗುತ್ತೆ. ಸೊ ಸಾಲ್ವ್ ಫಾರ್ r ವ್ಯಾಲ್ಯೂ. r ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್
y ವ್ಯಾಲ್ಯೂ -1 ಇದೆ, -1 ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ವ್ಯಾಲ್ಯೂ 1 ಪ್ಲಸ್ -1 ಸ್ಕ್ವೇರ್ ವ್ಯಾಲ್ಯೂ ಅಗೇನ್ ದಿಸ್ ಈಸ್ +1. ಸೊ 1 + 1 2. ಸೊ ದಿಸ್ ಈಸ್ √2. ಸೊ r ವ್ಯಾಲ್ಯೂ ಎಷ್ಟು ಬಂತು ಅಂತಂದರೆ √2 ಅಂತ ಬಂತು. ನೆಕ್ಸ್ಟ್ ಏನು ಸಾಲ್ವ್ ಮಾಡ್ತೀವಿ? tan pi ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ y/x ಅಂತ ತೊಗೊಂಡಿರ್ತೀವಿ. ಸೊ y ವ್ಯಾಲ್ಯೂ -1 ಇದೆ, ಸೊ -1 ಡಿವೈಡೆಡ್ x ವ್ಯಾಲ್ಯೂ 1 ಇದೆ. ಸೊ ಇದನ್ನು ನಾವು tan pi ಈಕ್ವಲ್ ಟು ನೆಗೆಟಿವ್ ವ್ಯಾಲ್ಯೂನ ತೆಗೆದುಬಿಟ್ರೆ 1 / 1. 1 / 1 ಅಂದರೆ ಸೊ ಜಸ್ಟ್ 1 ಆಯಿತು. ಸೊ ಈಗ ಟೇಬಲ್ ವ್ಯಾಲ್ಯೂಗೆ ಬರೋಣ. ಸೊ ಟ್ಯಾನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ 1 ಅಂತ ಇದೆ. ಸೊ 1 ಅಂತ ಇದ್ದರೆ tan pi/4 ವ್ಯಾಲ್ಯೂ 1 ಅಂತ ಆಗುತ್ತೆ. ಸೊ ಈ 1 ಜಾಗದಲ್ಲಿ tan pi/4 ಅಂತ ಬರೀತೀನಿ. ಸೊ tan pi ಈಸ್ ಈಕ್ವಲ್ ಟು tan pi/4 ಆಯಿತು. ಸೊ ಹಂಗಾರೆ ಈ ಆ್ಯಂಗಲ್ಗೆ pi/4 ಈಕ್ವಲ್ ಆಗುತ್ತೆ. ದೇರ್ಫೋರ್ pi ಈಸ್ ಈಕ್ವಲ್ ಟು pi/4 ಆಯಿತು. ಸೊ ಈ ಸ್ಟೆಪ್ ಆದಮೇಲೆ ನಾವು ಕಾಂಪ್ಲೆಕ್ಸ್ ನಂಬರ್, ಈ ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರು ಯಾವ ಕ್ವಾಡ್ರಂಟಲ್ಲಿ ಇದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಇದೆ, y ವ್ಯಾಲ್ಯೂ ನೆಗೆಟಿವ್ ಇದೆ. ಎಕ್ಸ್ ವ್ಯಾಲ್ಯೂ ಪಾಸಿಟಿವ್, y ವ್ಯಾಲ್ಯೂ ನೆಗೆಟಿವ್ ಇರುವಂಥ ಕ್ವಾಡ್ರಂಟ್ ಯಾವುದು? 4th ಕ್ವಾಡ್ರಂಟ್. ಅಲ್ಲಿ ಆಂಪ್ಲಿಟ್ಯೂಡ್ ವ್ಯಾಲ್ಯೂ -π ಅಂತ ಇರುತ್ತೆ. ಸೊ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಹಿಯರ್, given complex number lies in 4th quadrant. In 4th quadrant, the amplitude value or argument value theta is equal to -π. Here theta is equal to minus pi value pi/4 ಇದು, pi /4. ಸೊ ಹಾಗಾದರೆ ಆ ಆ್ಯಂಗಲ್, ಸೊ ಆರ್ಗ್ಯುಮೆಂಟ್ ವ್ಯಾಲ್ಯೂ ಆರ್ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಎಷ್ಟು ಬಂತು ಅಂದರೆ -π/4 ಅಂತ ಬಂತು. ಸೊ ಈಗ ಪೋಲಾರ್ ಫಾರ್ಮಲ್ಲಿ ಬರೆಯೋದಾದರೆ ಪೋಲಾರ್ ಫಾರ್ಮ್ ಆಫ್ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ z ಈಸ್ ಈಕ್ವಲ್ ಟು ಕೊಟ್ಟಿರೋಂಥ ಕಾಂಪ್ಲೆಕ್ಸ್ ನಂಬರ್ನ ಬರಿತೀನಿ. 1 - i ಅಂತ ಕೊಟ್ಟಿದ್ರು, ಅದನ್ನು ಬರೆದೆ. r ಇಂಟು ಸ್ಮಾಲ್ r ವ್ಯಾಲ್ಯೂ ಎಷ್ಟು ಬಂದಿದೆ? √2 ಬಂದಿದೆ. ಸೊ √2ನ ಎಂಟ್ರಿ ಮಾಡ್ತೀನಿ. √2 ಇಂಟು ಕಾಸ್ ಆಫ್ ಥೀಟಾ ವ್ಯಾಲ್ಯೂ -π/4. ಸೊ -π/4 ಪ್ಲಸ್ i ಸೈನ್ ಆಫ್ ಥೀಟಾ ವ್ಯಾಲ್ಯೂ -π/4. ಸೊ ಬೈ ಯೂಸಿಂಗ್ ಹಿಯರ್ ಬೇಸಿಕ್ ಫಾರ್ಮುಲಾ, sin of -θ is equal to -sin θ. Cos of -θ is equal to just cos θ. ಇಲ್ಲಿ ಸೈನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ನೆಗೆಟಿವ್ನ ಕಾಮನ್ ಬರಿತೀವಿ, ಕಾಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ನೆಗೆಟಿವ್ನ ಬಿಟ್ಬಿಡ್ತೀವಿ. ಸೊ ಹಾಗಾದರೆ ಇದನ್ನೇನು ಬರಿಬೋದು? √2 ಇಂಟು ಕಾಸ್ ಆಫ್ ನೆಗೆಟಿವ್ನ ಬಿಟ್ಬಿಡ್ತೀನಿ, ಜಸ್ಟ್ π/4. ಇಲ್ಲಿ ನೆಗೆಟಿವ್ನ ಕಾಮನ್ ತೆಗೆದೆ ಅಂದರೆ ಮೈನಸ್ ಇಂಟು ಪ್ಲಸ್ -i sin π/4. ಸೊ ದಿಸ್ ಈಸ್ ದ ಪೋಲಾರ್ ಫಾರ್ಮ್ ಆಫ್ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್. ಸೊ ಎಕ್ಸಾಂಪಲ್ ನಂಬರ್ 5, ಕನ್ವರ್ಟ್ ದ ಕಾಂಪ್ಲೆಕ್ಸ್ ನಂಬರ್ -1 ಪ್ಲಸ್ i ಇಂಟು ಪೋಲಾರ್ ಫಾರ್ಮ್. ಸೊ ಇದನ್ನು z ಈಸ್ ಈಕ್ವಲ್ ಟು x ಪ್ಲಸ್ y ಅಂತ ಬರ್ಕೋತೀವಿ. -1 ಪ್ಲಸ್ i ಅಂತ ಇದೆ, ಇದಕ್ಕೆ ಇಂಟು 1 ಅಂತ ಬರ್ಕೊಳ್ಳೋಣ. ಸೊ x ವ್ಯಾಲ್ಯೂ -1 ಆಗುತ್ತೆ, y ವ್ಯಾಲ್ಯೂ +1 ಆಗುತ್ತೆ. ಸಾಲ್ವ್ ಫಾರ್ r ವ್ಯಾಲ್ಯೂ. r ಈಸ್ ಈಕ್ವಲ್ ಟು ರೂಟ್ ಆಫ್ x ವ್ಯಾಲ್ಯೂ -1 ಸ್ಕ್ವೇರ್ ಪ್ಲಸ್ y ವ್ಯಾಲ್ಯೂ 1 ಇದೆ, ಸೊ 1 ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು, ಸೊ -1 ಸ್ಕ್ವೇರ್ ಅಂದರೆ 1 ಆಯಿತು, ಪ್ಲಸ್ 1 ಸ್ಕ್ವೇರ್ ವ್ಯಾಲ್ಯೂ 1. ಸೊ ದಿಸ್ ಈಸ್ ಈಕ್ವಲ್ ಟು √2.
ಸೊ ಹಾಗಾದರೆ ಆರ್ ವ್ಯಾಲ್ಯೂ √2 ಅಂತ ಬಂತು. ನೆಕ್ಸ್ಟ್ ಏನು ಸಾಲ್ವ್ ಮಾಡ್ತೀವಿ? tan pi ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ y/x. y ವ್ಯಾಲ್ಯೂ 1 ಇದೆ, ಡಿವೈಡೆಡ್ ಬೈ x ವ್ಯಾಲ್ಯೂ -1. ಸೊ ಇದು ಮಾಡ್ಯುಲಸ್ ತೆಗೆದ್ರೆ 1 ಡಿವೈಡೆಡ್ ಬೈ 1 ಬರುತ್ತೆ. ಅದನ್ನು ಜಸ್ಟ್ tan pi ಈಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ಸೊ tan pi ಈಸ್ ಈಕ್ವಲ್ ಟು 1, ಟೇಬಲಿಗೆ ಹೋದರೆ 1 ವ್ಯಾಲ್ಯೂ. ಸೊ 1 ಅಂತ ಬಂದರೆ ಅದನ್ನು tan pi/4 ಅಂತ ಬರಿಬೋದು. ಸೊ tan pi/4. ಸೊ ಕಂಪೇರ್ ಮಾಡಿದ್ರೆ ಥೀಟಾ ವ್ಯಾಲ್ಯೂ ಅಂದರೆ ಇದು ಆ್ಯಂಗಲ್ ವ್ಯಾಲ್ಯೂ pi ಈಕ್ವಲ್ ಟು pi/4 ಅಂತ ಆಗುತ್ತೆ. ಈ ಸ್ಟೆಪ್ ಆದಮೇಲೆ ನಾವು ಕಾಂಪ್ಲೆಕ್ಸ್ ನಂಬರ್ನ ಐಡೆಂಟಿಫೈ ಮಾಡಬೇಕು. ಅದು ಯಾವ ಕ್ವಾಡ್ರೆಂಟಲ್ಲಿ ಇದೆ ಅಂತ ನೋಡಬೇಕು. ಸೊ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಲೈಸ್ ಇನ್, ಐಡೆಂಟಿಫೈ ಮಾಡಿರಿ. ಎಕ್ಸ್ ವ್ಯಾಲ್ಯೂ ಏನಿದೆ ನೋಡ್ರಿ, ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಇದೆ, ವೈ ವ್ಯಾಲ್ಯೂ ಪಾಸಿಟಿವ್ ಇದೆ. ಎಕ್ಸ್ ವ್ಯಾಲ್ಯೂ ನೆಗೆಟಿವ್, ವೈ ವ್ಯಾಲ್ಯೂ ಪಾಸಿಟಿವ್. ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಅಂಪ್ಲಿಟ್ಯೂಡ್ ಆರ್ ಆರ್ಗ್ಯುಮೆಂಟ್ ವ್ಯಾಲ್ಯೂ pi - ಅಂತ ಇದೆ. ಸೊ ದಿಸ್ ಈಸ್ ಲೈಸ್ ಇನ್ second quadrant. So amplitude or argument theta is equal to pi minus pi ಅಂತ ತಗೊಂಡಿರ್ತೀವಿ. ಸೊ theta is equal to pi minus pi ವ್ಯಾಲ್ಯೂ pi/4 ಇದೆ, pi ಡಿವೈಡೆಡ್ ಬೈ 4. ಸೊ LCM ಬರೀಬೇಕಂದ್ರೆ ಇಲ್ಲಿ ಡಿವೈಡೆಡ್ ಬೈ 1 ಅಂತ ತಗೋತೀನಿ. ಸೊ theta is equal to 1 ಮತ್ತು 4 LCM pi into 4 pi minus pi ಅಂದರೆ 3 pi ಡಿವೈಡೆಡ್ ಬೈ 4 ಅಂತ ಆಯ್ತದೆ. ಸೊ ನೆಕ್ಸ್ಟ್ ಪೋಲಾರ್ ಫಾರ್ಮ್ನ ಬರೆಯೋದಾದರೆ ಪೋಲಾರ್ ಫಾರ್ಮ್ z ಈಸ್ ಈಕ್ವಲ್ ಟು ಕೊಟ್ಟಿರುವಂಥ ಕಾಂಪ್ಲೆಕ್ಸ್ ನಂಬರ್ -1 ಪ್ಲಸ್ i ಈಸ್ ಈಕ್ವಲ್ ಟು ಆರ್ ವ್ಯಾಲ್ಯೂ ಎಷ್ಟು ಬಂದಿದೆ? ಆರ್ ವ್ಯಾಲ್ಯೂ √2 ಅಂತ ಬಂದಿದೆ. √2 ಅಂತ ಬರೆಯೋಣ. √2 into cos of theta value 3 pi/4 plus I sin theta ಅಂದರೆ 3 pi/4. So this is the polar form of the given complex number. Example number 6. Convert the complex number -1 plus I divided by √2 into polar form. Here I can write z is equal to x plus iy is equal to, ಇಲ್ಲೇನು ಮಾಡ್ತೀನಿ ನೋಡಿರಿ, ಡಿವೈಡೆಡ್ ಬೈ √2 ಐತಲ್ಲ, ಅದನ್ನು ಸಪ್ರೇಟಾಗಿ ಡಿವೈಡ್ ಮಾಡ್ಕೊತೀನಿ. ಈ ಐಗೂ ಸಪ್ರೇಟಾಗಿ ಡಿವೈಡ್ ಮಾಡ್ಕೊಳ್ಳೋದು, -1ಗೂ ಸಪ್ರೇಟಾಗಿ ಡಿವೈಡ್ ಮಾಡ್ಕೊಳ್ಳೋದು. ಸೊ -1 ಡಿವೈಡೆಡ್ ಬೈ √2 ಪ್ಲಸ್ ಇಲ್ಲಿ ಐ ಜೊತೆ ನಂಬರ್ 1 ಇರುತ್ತೆ. 1 ಡಿವೈಡೆಡ್ ಬೈ √2 ಇಂಟು ಐ. ಸೊ ಅದು √2 ನಾನು ಸಪ್ರೇಟಾಗಿ ಡಿವೈಡ್ ಮಾಡಿಕೊಂಡೆ. ಸೊ ಇಲ್ಲಿ ಕಂಪೇರ್ ಮಾಡೋಣ. ಎಕ್ಸ್ ವ್ಯಾಲ್ಯೂ -1 ಬೈ √2, ವೈ ವ್ಯಾಲ್ಯೂ 1 ಬೈ √2 ಆಗುತ್ತೆ. ಸೊ ಸಾಲ್ವ್ ಫಾರ್ ಆರ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್. ಸೊ -1 ಬೈ √2 ಸ್ಕ್ವೇರ್ ಪ್ಲಸ್ y square, y value 1 by √2 square. So this is equal to root of ನೆಗೆಟಿವ್ನ ಸ್ಕ್ವೇರ್ ತೊಗೊಂಡ್ರೆ ಪಾಸಿಟಿವ್ ಆಗುತ್ತೆ. 1 ಸ್ಕ್ವೇರ್ ಅಂದರೆ 1 ಡಿವೈಡೆಡ್ ಬೈ √2 ಸ್ಕ್ವೇರ್ ಅಂದರೆ √2 ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 2 ಆಯಿತು. ಪ್ಲಸ್ 1 ಸ್ಕ್ವೇರ್ ಅಂದರೆ 1, √2 ಸ್ಕ್ವೇರ್ ತೊಗೊಂಡ್ರೆ 2 ಆಯಿತು. ಸೊ ದಿಸ್ ಈಸ್ ಈಕ್ವಲ್ ಟು, ಸೊ LCM 2 ಆಗುತ್ತೆ. 1 + 1 2. ಸೊ ದಿಸ್ ಈಸ್ √1 ಅಂತಂದರೆ ನಾವು 1 ಅಂತ ಬರೀತೀವಿ. ಆರ್ ವ್ಯಾಲ್ಯೂ 1 ಆಯಿತು. ಸೊ ದೆನ್ ಸಾಲ್ವ್ ಫಾರ್
So tan pi is equal to ಮಾಡ್ಯುಲಸ್ ಆಫ್ y by x ಅಂತ ತಗೋತೀವಿ. ಸೊ y ವ್ಯಾಲ್ಯೂ 1/√2 ಇದೆ. ಸೊ ಅದನ್ನು ಬರಿತೀನಿ 1/√2 ಹೋಲ್ ಡಿವೈಡೆಡ್ ಬೈ x ವ್ಯಾಲ್ಯೂ -1/√2 ಸೊ 1 ವ್ಯಾಲ್ಯೂ √2 ವ್ಯಾಲ್ಯೂ ಕ್ಯಾನ್ಸಲ್ ಆಯಿತು. ಸೊ ನೆಗೆಟಿವ್ ವ್ಯಾಲ್ಯೂ ಅಷ್ಟೇ ಉಳಿತು, ಅಂದರೆ 1 ಉಳಿತು. ಸೊ ಅದನ್ನು ಈ ನೆಗೆಟಿವ್ ವ್ಯಾಲ್ಯೂನ ತೆಗೆದುಬಿಟ್ರೆ tan pi ಈಕ್ವಲ್ ಟು 1 ಅಂತ ಆಯಿತು. ಸೊ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಟ್ಯಾನಿಗೆ ಬಂದರೆ 1 ವ್ಯಾಲ್ಯೂ tan pi ಈಕ್ವಲ್ ಟು tan pi/4 ಆಗುತ್ತೆ. ಸೊ ದೇರ್ಫೋರ್ ದಿಸ್ pi ಈಸ್ ಈಕ್ವಲ್ ಟು pi/4. ಸೊ ನಾವು polar form of the complex number. So z is equal to, ಸೊ ಪೋಲಾರ್ ಫಾರ್ಮ್ ಸಾಲ್ವ್ ಮಾಡೋದಕ್ಕೂ ಮುಂಚೆ ಯಾವ ಕ್ವಾಡ್ರಂಟಲ್ಲಿ ಇದೆ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಯಾವ ಕ್ವಾಡ್ರಂಟಲ್ಲಿ ಬರುತ್ತೆ? ಗಿವನ್ ಕಾಂಪ್ಲೆಕ್ಸ್ ನಂಬರ್ ಲೈಸ್ ಇನ್ ಯಾವ ಕ್ವಾಡ್ರಂಟ್ ಅಂತ ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೋಡಿರಿ, ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಇದೆ, ವಾಯ್ ವ್ಯಾಲ್ಯೂ ಪಾಸಿಟಿವ್ ಇದೆ. ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಮತ್ತು ವಾಯ್ ವ್ಯಾಲ್ಯೂ ಪಾಸಿಟಿವ್ ಬರುವಂಥದ್ದು ಯಾವ ಕ್ವಾಡ್ರಂಟ್ ಅಂತ ನೋಡಬೇಕು. ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ವಾಯ್ ವ್ಯಾಲ್ಯೂ ಪಾಸಿಟಿವ್ ಇರೋದು ಸೆಕೆಂಡ್ ಕ್ವಾಡ್ರಂಟು. ಅಲ್ಲಿ ಆಂಪ್ಲಿಟ್ಯೂಡ್ ವ್ಯಾಲ್ಯೂ ಈಸ್ ಈಕ್ವಲ್ ಟು pi - θ. ಸೊ ಹಾಗಾದರೆ ದ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರಂಟ್ ಅಂತ ತಗೋತೀನಿ. ಸೊ ಅಲ್ಲಿ ಆಂಪ್ಲಿಟ್ಯೂಡ್ ಆರ್ ಆರ್ಗ್ಯುಮೆಂಟ್ ವ್ಯಾಲ್ಯೂ, ಸೊ ದಟ್ ಥೀಟಾ ಈಸ್ ಈಕ್ವಲ್ ಟು pi - pi ಅಂತ ತೊಗೊಂಡಿರ್ತೀವಿ. ಥೀಟಾ ಈಸ್ ಈಕ್ವಲ್ ಟು pi - pi ವ್ಯಾಲ್ಯೂ pi/4 ಅಂತ ಬಂದಿದೆ, pi/4. ಸೊ ಹಿಯರ್ ಡಿವೈಡೆಡ್ ಬೈ 1. ಸೊ ಥೀಟಾ ಈಸ್ ಈಕ್ವಲ್ ಟು LCM ವ್ಯಾಲ್ಯೂ 4. ಸೊ 4pi - pi, so that is 3pi. So amplitude value 3pi/4. Now write the polar form of the complex number. So z is equal to, ಏನು ಕೊಟ್ಟಿದ್ರು ಅದನ್ನು ಬರಿತೀವಿ, -1/√2 ಪ್ಲಸ್ 1/√2 ಇಂಟು i ಈಸ್ ಈಕ್ವಲ್ ಟು r ಇಂಟು ಆರ್ ವ್ಯಾಲ್ಯೂ ಸಾಲ್ವ್ ಮಾಡಿದ್ವಿ. ಎಷ್ಟು ಬಂದಿತ್ತು? 1 ಬಂದಿತ್ತು. 1 ಇಂಟು ಕಾಸ್ ಆಫ್ ಥೀಟಾ ವ್ಯಾಲ್ಯೂ 3pi/4 ಪ್ಲಸ್ i ಸೈನ್ 3pi/4. So now this is the polar form of the given complex number.